ಬಿಸಿಲು ಚಳಿಯ ತಾಪವನ್ನು ಸಹಿಸಿಕೊಂಡು ಬಂಧಿಸಲ್ಪಟ್ಟ ಅಕ್ಕಿಯಂತೆ ನಿನ್ನ ಬಾಯಿ ಬಿಟ್ಟು ನಿನ್ನನ್ನೇ ಈ ಮಕ್ಕಳನ್ನು ಕಾಪಾಡಬಾರದೆ. ಬಾ ಎನ್ನ ದೇವ, ನೀ ಬಂದರೆ ಸರ್ವ ಸೌಭಾಗ್ಯದ ಸಿರಿಯನ್ನು ಬೇಡುವುದಿಲ್ಲ. ನಿನ್ನ ದಿವ್ಯ ರೂಪವನ್ನು ತೋರಿಸಿ ನಮ್ಮ ಮನೋಭಿಷ್ಟವನ್ನು ನೆರವೇರಿಸು ಬ್ರಹ್ಮದೇವ. ಬಾ ಎನ್ನ ದೇವ, ಬಾ ಎನ್ನ ಸೌಭಾಗ್ಯದ ಸಿರಿಯೇ. ಏ ಮಯ ಬ್ರಹ್ಮ, ನೀ ಬಂದು ನಮ್ಮ ಅಲ್ಪ ಕೋರಿಕೆಯನ್ನು ನೆರವೇರಿಸು. ಇದೋ ನೀ ಬಾರದಿದ್ದರೆ ಇದೋ ನಮ್ಮ ಈ ಮಸ್ತಕವನ್ನು ಈ ಬಂಡೆಯ ಬರೆದು ನಮ್ಮ ಪ್ರಾಣವನ್ನು ನಿನ್ನ ಪಾದಕರ್ಪಿತ ಮಾಡಿದೆ. ತಾರಕಾಸುರ, ಘೋರಾಸುರ, ಚಂಡಾಸುರರೇ, ನಿಮ್ಮಯ ತಪಸ್ಸಿನ ಜ್ವಾಲೆಯು ನನ್ನನ್ನು ನಿಮ್ಮ ಬಳಿಗೆ ಸೆಳೆದು ತಂದಿದೆ. ಕಣ್ಬಿಟ್ಟು ನೋಡಿ. ಮಯಬ್ರಹ್ಮದೇವರಿಗೆ ನಮಸ್ಕರಿಸುವೆವು. ದಾನವ ವೀರರೇ, ನಿಮಗೆ ಮಂಗಳವಾಗಲಿ ಮೇಲೇಳಿ. ದಾನವ ವೀರರೇ, ನಿಮ್ಮ ಇಷ್ಟ ವರವೇನು ಕೇಳಿ ನಡೆಸಿಕೊಡಲು ನಾ ಸಿದ್ಧನಾಗೇ ಬಂದಿರುವೆನು. ಬ್ರಹ್ಮದೇವ, ಬ್ರಹ್ಮದೇವ, ನೀನು ಕೊಡಬೇಕಾದ ವರ, ನೀನು ಕೊಡಬೇಕಾದ ವರ ಈ ಭೂಲೋಕದಲ್ಲಿ ಮಾನವನಿಂದ
ನನಗೆ ನನಗೆ ಮರಣವಿಲ್ಲದಂತ ವರವನ್ನು ಕೊಟ್ಟು ಬಾಳು ಬ್ರಹ್ಮದೇವ. ಬ್ರಹ್ಮದೇವ, ನೀರಿನಿಂದಾಗಲಿ ಬೆಂಕಿಯಿಂದಾಗಲಿ ಅಣುರೇಣು ಜೀವ ಜಂತುಗಳಿಂದಾಗಲಿ ನಮಗೆ ಮರಣವಿಲ್ಲದಂತ ವರವನ್ನು ಅನುಗ್ರಹಿಸು ಬ್ರಹ್ಮದೇವ. ಬ್ರಹ್ಮದೇವ, ನಿನ್ನ ಶಕ್ತಿಯಿಂದ ನಿರ್ಮಿತವಾದ ಕದ ಮೃಗ ಪಕ್ಷಿಗಳಿಂದಾಗಲಿ ಕಿನ್ನರರಿಂದಾಗಲಿ ಮರಣವು ಬಾರದಂತೆ ನಮಗೆ ಅಮೋಘವಾದವರನ್ನು ಕೊಟ್ಟು ಕಾಪಾಡು ಬ್ರಹ್ಮದೇವ. ದಾನವೀರರಾದ ತಾರಕಾಸುರ, ಘೋರಾಸುರ, ಚಂಡಾಸುರರೇ, ನಿಮ್ಮ ಇಷ್ಟದಂತೆ ಬ್ರಹ್ಮ ಸೃಷ್ಟಿಯಿಂದ ಜನಿಸಿದ ಪ್ರಾಣಿಗಳಿಂದಲೂ ನರಮನುಜ ದಾನವರಿಂದಲೂ ಮರಣವಿಲ್ಲದಂತೆ ವರವನ್ನು ಕೊಟ್ಟಿದ್ದೇನೆ. ತಥಾಸ್ತು. ಸಹೋದರರೇ, ಎಲ್ಲ ನಮಗೆ ಭಯವಿಲ್ಲ, ಇನ್ನು ನಮಗೆ ಭಯವಿಲ್ಲ. ಬ್ರಹ್ಮ ಸೃಷ್ಟಿಯಿಂದ ನಿರ್ಮಿತವಾದ ಯಾವ ಜೀವಿಗಳಿಂದಲೂ ನಮಗೆ ಮರಣವಿಲ್ಲದಂತ ವರವನ್ನು ಪಡೆದು ನಾವೇ ಈ ಲೋಕಕ್ಕೆಲ್ಲ ಲೋಕೋತ್ತರರು. ಇನ್ನು ಆ ಬಲದೇವತೆಗಳನ್ನು ಧ್ವಂಸ ಮಾಡಿ ಅಟ್ಟಹಾಸದಿಂದ ಮೆರೆಯ ದುಷ್ಟರನ್ನು ತಂದು ಸುರಲೋಕವನ್ನೇ ವಶಪಡಿಸಿಕೊಂಡು ಇನ್ನು ಯಾರ ಹಂಗಿಲ್ಲದೆ ನಾವು ನಾವಾಗಿಯೇ ಮೆರೆಯೋಣ. ನಡೆ, ವೈಕುಂಠಾನುಸಾರ ಮಾಡು, ಹರಿಯನ್ನು ಧ್ವಂಸ ಮಾಡು, ನಮ್ಮ ವಿಜಯ ಕೀರ್ತಿ ಪತಾಕೆಯನ್ನು ಮುಗಿಲೇರಿದೆ. ಈ ತಿಲೋಕದಲ್ಲಿ ತಿಲೋಕೇಶ್ವರರಾಗಿ ಮೆರೆಯೋಣ. ನಡೆ ಪ್ರಜ. ಇನ್ನು ನಮ್ಮಯ ಮೊದಲನೇ ದಿಗ್ವಿಜಯ ಅಮರಲೋಕದ ಅಮರಾಧಿಪತಿಯಾದ ಆ ದೇವೇಂದ್ರನ ಮೇಲೆ ಆ ದೇವತೆಗಳನ್ನು ಪಡೆದು ಅವರ ರತ್ನ ಸಿಂಹಾಸನವನ್ನು ನಮ್ಮ ಕೈವಶ ಮಾಡಿಕೊಂಡು ಲೋಕಗಳಲ್ಲಿ ನಮ್ಮ ಕಿತ್ತು ಬೆಳಗಬೇಕು. ನಾಟಕದ ನಿಮಗೆ ಬಾಲೆ ಎನ್ನಗೆ ಸರಿ ಸಮಾನಿಗರೆ ಇವರೇ ಜಗದೊಳಗೆ ಬಾಲೆ ಎನ್ನಗೆ ಸರಿ ಸಮಾನಿಗರೆ ಇವರೇ ಜಗದೊಳಗೆ ಕುಮಾರ
ತಿಳಿಸಿದ. ದೈತ ದಾನವರಿಂದ ಏನಾದ ತೊಂದರೆ ಆಗುತ್ತ ತಿಳಿಸು ಮಹೇಂದ್ರ. ಮತ್ತೇನಿಲ್ಲ ಯಮಧರ್ಮ. ತಾರಕಾಸುರ, ಘೋರಾಸುರ, ಚಂಡಾಸುರರೆಂಬ ದೈತ್ಯರು ಭೂಲೋಕವಾಸಿಗಳಾದ ಮಾನವರನ್ನು, ಋಷಿ ಮುನಿಗಳನ್ನು ಬಹುವಿಧವಾಗಿ ಹಿಂಸಿಸುತ್ತಿರುವರು. ಆ ದೈತ್ಯರೇನಾದರೂ ನಮ್ಮ ಸುರಲೋಕಕ್ಕೆ ಬಂದರೂ ಬರಬಹುದು. ಯಮಧರ್ಮ. ಈ ಗದ ದಂಡದಿಂದ ಬೇಯಿಸಬಲ್ಲ ಆ ದೈತ್ಯರಾದ ತಾರಕಾಸುರ, ಘೋರಾಸುರ, ಚಂಡಾಸುರ ಇಲ್ಲಿಗೆ ಬಂದರೆ ಅವರನ್ನು ಸುಟ್ಟು ಭಸ್ಮ ಮಾಡಬಲ್ಲ. ದೈತ್ಯರೇನಾದರೂ ದಂಡೆತ್ತಿ ನಮ್ಮ ಅಮರಲೋಕಕ್ಕೆ ಬಂದರೆ, ಈ ಕುಬೇರನ ಕದನಕ್ಕೆ ನಿಂತರೆ ಅವರ ಆಯುಸ್ಸು ಮುಗಿದಂತೆ. ಆ ದೈತ್ಯರು ನಮ್ಮ ಅಮರಲೋಕಕ್ಕೆ ಬಂದಾಗ ತಾನೇ ವಿದ್ಯ. ಬಂಧಿಸಿ ಮದಾಂಧ ದೇವೇಂದ್ರನನ್ನು. ಕೆಲವು ದುರಹಂಕಾರಿ ದೈತ್ಯರೇ ನಮ್ಮ ಸುರಲೋಕಕ್ಕೆ ಬಂದು ನಮ್ಮನ್ನೇ ಬಂಧಿಸಿ ಎಂದು ಹೇಳುತ್ತಿರುವೆಯಾ? ಯಾರು ನೀವು? ಇಲ್ಲಿಗೆ ಬರಲು ಕಾರಣ ಹೇಳಿ ದೇವೇಂದ್ರ. ದೈತ್ಯರೇ, ಮದಿಸಿದ ದೇವೇಂದ್ರನೇ ಮಾನವ ಮುರಿಯುವೆ, ಮದಿಸಿದ ಮಾನವ ಮುರಿಯುವೆ, ಮದಿಸಿದ ನ್ಯಾಯ ಬ್ರಹ್ಮನ ಬಲವೆನಗಿರೆ ದೇವನು ಧ್ವಂಸಗೈರುವೆ. ನ್ಯಾಯ ಬ್ರಾಹ್ಮಣ ಬಲವೆನಗಿರೆ ದೇವಲೋಕವ ಧ್ವಂಸಗೈರುವೆ. ನ್ಯಾಯ ನೀತಿಗಳ
ಎಲವೋ ಹೇಳಿ ದೇವೇಂದ್ರ ಕುಬೇರ ಯಮ ನಮಗೆ ಎದರಿ ನೀವ್ಯಾರೆಂದು ಕೇಳುತ್ತಿರುವೆಯಾ? ಕೇಳು, ಇವರೇ ನನ್ನ ಅಗ್ರಜ ತಾರಕಾಸುರ, ಇವರೇ ನನ್ನ ಸಹೋದರ ಚಂಡಾಸುರ, ನಾನೇ ಘೋರಾಸುರ. ತಿಳಿಯಿತೆ ಇಂದ್ರ? ಈತನೇನೋ ತಾರಕಾಸುರನೆಂಬುವನು. ಇವು ನಮ್ಮ ಸುರಲೋಕಕ್ಕೆ ಬಂದಿರುವುದಲ್ಲದೆ ನಮ್ಮನ್ನು ಪ್ರತಿಬಂಧಿಸಿ ಎಂದು ಪ್ರಶ್ನಿಸುತ್ತಿರುವರ ಎಷ್ಟು ನಿಮಗೆ ಅಹಂಕಾರ? ನನ್ನ ಅಗ್ರಜನ ವಿಚಾರದಲ್ಲಿ ಮನಸ್ಸಿಚ್ಛೆ ಬಂದಂತೆ ಮಾತನಾಡಿದರೆ ದಿಕ್ಕು ದಿಕ್ಕಿಗೆ ಬದುಕೊಳ್ಳುವನು. ಎಚ್ಚರ ಚಂಡಾಸುರ, ಸಿಗಿಯುವುದಕ್ಕೆ ನಾವು ಭೂಲೋಕದ ಮಾನವರಲ್ಲ, ಸುರಲೋಕದ ಅಮರರು. ಎಚ್ಚರ ತಾರಕಾಸುರ. ಸುರಲೋಕದ ಅಮರರಾದರೆ ನಾವು ದೈತ್ಯಲೋಕದ ದಾನವರು. ಇಂದ್ರ ಅನೇಕ ಸಾರಿ ನಮಗೆ ಎದುರಿ ಪ್ರಾಣ ಭಯದಿಂದ ತಲೆ ತಪ್ಪಿಸಿಕೊಂಡು ಓಡಿ ಹೋದ ಬಂಡ ಸಾಕು ಸುಮ್ಮನಿರೋ ಸಂಡ ಎಂದು ನುಡಿಯದಿರೋ ಬಂಡ ಕೈತರೆ ಎದುರಾಗಿ ಬರುವ ವೈರಿಗಳ ಹುಟ್ಟೆ ಮಲ್ಲರನ್ನು ಗೆಲ್ಲುವ ಬಲ ನಿಮಗೆಲ್ಲ. ಇದು ನನ್ನ ಯಮಲೋಕದ ಸೋದರರೇ, ಇವರೊಂದಿಗೆ ಅದೆಂತ ಮಾತು? ಇಂದ್ರ, ತಾರಕಾಸುರ, ಪೌರುಷ, ನಿನ್ನ ಪರಾಕ್ರಮ, ನಿನ್ನ ಸಾಹಸ ಈಗ ತೋರಿಸೋ. ಇನ್ನು ಆಯು ಹೋದರೆ ಇಲ್ಲಿ ಬರಾದರೆ
ಕಪಟಕ್ಕೆ ಎಗರಿ ಬೆದರಿ ಬೆಂಡಾಗಿ ಆ ಹೇಳಿ ದೇವಿಂದನು ಓಡಿ ಹೋದನು. ಇನ್ನು ನೀವು ಆ ಸತ್ಯ ಅಂತಃಪುರವನ್ನು ಪರಿಶೋಧಿಸಿ ಸತ್ಯನ್ನು ಸೇರಿಸಿ ತಂದರೆ ಆ ದೇವೇಂದ್ರನು ತಾನಾಗೇ ನಮ್ಮ ಕೈಗೆ ಸಿಗುವನು. ಒಳ್ಳೆ ಸತ್ಯ ಅಂತಃಪುರವನ್ನು ಸೂರ್ಯ ಮಾಡಿ ಕಾಲದಲ್ಲಿಯೂ ಅಮ್ಮ ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವುದು ಈ ನಮ್ಮ ಕೈ ಬಿಡದೆ ಕಾಪಾಡಬೇಕೆಂದು ಇದು ತನ್ನಲ್ಲಿ ನಂಬಿಕೆ ತಾಯಿ. ಇದು ಈ ನಮ್ಮ ಅಂತಃಪುರವನ್ನು ನಮ್ಮನ್ನು ರಕ್ಷಿಸುತ್ತಿರುವೆ. ಹೀಗಿರಬೇಕಾದರೆ ಮುಂದೆ ಕೈ ಹಿಡಿದು ಕಾಪಾಡಬೇಕೆಂದು ಇದು ತನ್ನಲ್ಲಿ ಬೇಡಿಕೊಳ್ಳುವುದು ಅಮ್ಮ. ಹೊಂದಿಸ ಈ ಸಚಿಯನ್ನು ನೀನು ಯಾರು? ಇಲ್ಲಿಗೆ ಬರಲು ಕಾರಣವಾದರೆ ಏನು? ನನ್ನ ಅಂತಃಪುರಕ್ಕೆ ನನ್ನ ಅಪ್ಪನೇ ಇಲ್ಲದೆ ಬರುವಂತಿರಲ್ಲ. ನೀವು ಯಾರು? ಇಲ್ಲಿಗೆ ಬರಲು ಕಾರಣ? ಸಚೆ, ನಿನ್ನ ಅಂತಃಪುರಕ್ಕೆ ಬರಲು ನಮಗೆ ಯಾರ ಅಪ್ಪಣೆ ಆಗಬೇಕು? ನಮ್ಮನ್ನ ಯಾರೆಂದು ತಿಳಿದಿರುವೆ? ಲೋಕಕ್ಕೆಲ್ಲ ತ್ರಿಲೋಕಪತಿಗಳಾದ ತಾರಕಾಸುರನ ಸಹೋದರರಾದ ಇವರೇ ನನ್ನ ಅಗ್ರಜ ಚಂಡಾಸುರ. ನಮ್ಮ ಅಗ್ರಜನ ಮಾತಿನಂತೆ ನಿನ್ನನ್ನು ಸೆರೆಹಿಡಿಯಲು ಬಂದಿರುವೆವು. ಈಗ ತಾನು ಏನ್ ಮಾಡುದು? ಛೀ ಪಾಪಿಗಳ, ದೂರ ನಿಂತು ಮಾತನಾಡಿ ನಾನು ಯಾರೆಂದು ತಿಳಿದಿರುವಿರಿ? ದೇವೇಂದ್ರನ ಪತ್ನಿ ನಾನು ಸತ್ಯದೇವಿ ಎಂಬುದು ನೀವಿನ್ನು ಮರ್ತಿಲ್ಲ
ಸಚಿ, ಛೀ, ಪಾಪಿ. ನಿನ್ನ ಪತಿಯನ್ನು ಯುದ್ಧದಲ್ಲಿ ಸೋಲಿಸಿದ್ದು ಆಯಿತು, ಆತನಿಂದ ರಾಜ್ಯವನ್ನು ವಶಪಡಿಸಿಕೊಂಡಿದ್ದು ಆಯಿತು, ಆತನು ನಮ್ಮಿಂದ ತಪ್ಪಿಸಿಕೊಂಡಿದ್ದು ಆಯಿತು. ಈಗ ನಿನ್ನನ್ನು ಬಂಧಿಸಿ ಸೆರೆಯಿಟ್ಟರೆ ಆ ಏಡಿಗೆ ನನ್ನನ್ನು ಎಲ್ಲಿಗೂ ಬರುವನು. ಸಹೋದರ ಚಂದ್ರೇಶ, ಬಂಧಿಸ ಈ ಸತಿಯನ್ನು. ಅಯ್ಯೋ ದೇವಿ, ಈಗ ತಾನು ಏನ್ ಮಾಡುದು? ಸಚೆ, ನಿನ್ನ ಒಣಜಂಬಲ ಮಾತಿಗೆ ಮಣಿಯುವಲ್ಲ ಸಚೆ. ಮಾಯಾ ಬ್ರಹ್ಮನನ್ನು ಬಂದಿತು, ಅಮೋಘವಾದವನ್ನು ಪಡೆದ ಈ ಘೋರಾಸುರ, ಈ ಚಂಡಾಸುರರನ್ನು ನಿನ್ನಯ ಪರಾಯಿ ಮಾತುಗಳನ್ನು ಬಿಟ್ಟು ಮಾತನಾಡು. ಈ ರೀತಿ ಮಾತನಾಡುತ್ತಿರೋದಲ್ಲ ನಿಮಗೆ ತಲೆಯಲ್ಲಿ ಕಾಣಿಸುತ್ತಿರುವುದೇ. ಈಗ ತಾನು ಏನ್ ಮಾಡುದು? ಪ್ರಾಣಿಸುರ, ಇದು ಬರ್ತಿರ್ವಿರಾ? ಇದು ಬಂದಿರ ಎಲ್ಲ ಎಲ್ಲಿ ಸಚಿ? ಎಲ್ಲಿ ಸಚಿ? ಎಲ್ಲಿ ಸಚಿ? ಸಹೋದರ ಚಂಡಾಸುರ, ಅಗ್ರಜ, ಸಚಿಯ ಚಮತ್ಕಾರದ ಮಾತಿಗೆ ಮರುಳಾಗಿ ಮೋಸವಾದವಲ್ಲ ಸಹೋದರ. ಛೇ! ಎಲ್ಲ ವಂಚಕರೇ, ಸಂಚಿನಿಂದಲೇ ತೋಳಿ ನಮ್ಮಿಂದ ತಪ್ಪಿಸಿಕೊಂಡರಲ್ಲ. ಅಗ್ರಜ, ಸಹೋದರ ಚಂಡಾಸುರ, ಅವಳೆಲ್ಲೇ ಅಡಗಿದ್ರು ಅವಳನ್ನು ಬಂಧಿಸಿದರು. ನಾವು ಜಯಿಸಿಕೊಳ್ಳುವುದೇ ನಾವು ಜಯಿಸಿಕೊಳ್ಳುವುದೇ
ಮಿತಿಯೇ ಇಲ್ಲದಂತಾಯಿತು. ತಾರಕಾಸುರ, ಘೋರಾಸುರ, ಚಂಡಾಸುರರು ಮಹಾಗರ್ವಿಷ್ಠರಾಗಿ ಮೆರೆಯುತ್ತಿರುವರು. ಇರಲಿ, ನಾನೀಗಲೇ ಬ್ರಹ್ಮಲೋಕಕ್ಕೆ ಹೋಗಿ ಆ ದುಷ್ಟರ ಸಂಹಾರಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸುವೆನು. ಮಹಾದೇವ ಮಹಾದೇವ. ಭಕ್ತರ ಮನದಲ್ಲಿ ನೆಲೆಸಿರುವವನೇ ಕಾಯೋ ಶಂಕರನೇ. ಭಕ್ತರ ಮನದಲ್ಲಿ ನೆಲೆಸಿರುವವನೇ ಕಾಯೋ ಶಂಕರನೇ. ಸುರ ಭಕ್ತಿಯಲ್ಲಿ ನೀ ನೆನೆಯುವೆ. ಸುರ ಭಕ್ತಿಯಲ್ಲಿ ನೀ ನೆನೆಯುವೆ. ಕರುಣಿಸಿ ಕಾಯೋ ಭಕ್ತರ ಮೊರೆಗೆ ಆಲಿಸುವೆ. ಸುರಹರನೇ, ಕರುಣಾಕರನೇ, ಭವಭಯಹರನೇ, ನಿನ್ನೆ ಭಾಗ್ಯರನೇ. ಕರುಣಾಕರನೇ, ಭವಭಯಹರನೇ, ನಿನ್ನೆ ಭಾಗ್ಯರನೇ. ಆಲಿಸುವೆ ಸುರಹರನೇ. ಶಾರದೆ, ಚಲುವಾದ ಸಾರದೆಯೇ ನಲಿದಾಡು ಬಾ. ಚಲುವಾದ ಸಾರದೆಯೇ ನಲಿದಾಡು ಬಾ. ಸಂಗೀತ ಸ್ವರಗಳಲ್ಲಿ ನೀ ನಲಿದು ಬಾ. ಸಂಗೀತ ಸ್ವರಗಳಲ್ಲಿ ನೀ ನಲಿದು ಬಾ. ಚಲುವಾದ ಸಾರದೆಯೇ ನಲಿದಾಡು ಬಾ. ಸಪ್ತ ಸ್ವರಗಳಲ್ಲಿ ತೇಲಾಡು ಬಾ. ನಾನಾ ಸ್ವರಗಳಲ್ಲಿ ಓಲಾಡಿ ಬಾ. ಸಪ್ತ ಸ್ವರಗಳಲ್ಲಿ ತೇಲಾಡಿ ಬಾ. ನಾನಾ ಸ್ವರಗಳಲ್ಲಿ ಓಲಾಡಿ ಬಾ. ಅನುರಾಗ ಆನಂದ ನೀ ಬೀರು ಬಾ. ಅನುರಾಗ ಆನಂದ ನೀ ಬೀರು ಬಾ. ವಾಗ್ದೇವಿ ಮನದೇವಿ, ವಾಗ್ದೇವಿ ಮನದೇವಿ, ಸಂಗೀತ ಸ್ವರದೇವಿ. ವಾಗ್ದೇವಿ ಮನದೇವಿ, ಸಂಗೀತ ಸ್ವರದೇವಿ. ಚಲುವಾದ ಸಾರದೆಯೇ ನಲಿದಾಡು ಬಾ. ಸಂಗೀತ ಸ್ವರಗಳಲ್ಲಿ ನೀ ನಲಿದು ಬಾ. ಚಲುವಾದ ಸಾರದೆಯೇ ನಲಿದಾಡು ಬಾ. ನಲಿದಾಡು ಬಾ, ನಲಿದಾಡು ಬಾ. ಮರಿದುಂಬಿ ಮರಕಂಡು ಮರಿದುಂಬಿ ಹಾಡು ಮಾಡು. ಚೆಲುವಾದ ಅರವೆ ಹರಿಬೀರಿದೆ. ಹಿರಿಬೀರಿದೆ. ಚೆಲುವಾದ ಅರವೆ ಹರಿಬೀರಿದೆ. 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 ಸ್ವಾಮಿ, ದೇವಿ, ಸದಾ ವಿದ್ಯೆಯ ಮೇಲೆ ಅಭಿಲಾಷೆ ಹೊಂದಿರುವ ನೀನು
ಸರಿಗಮ ಪದನಿ ಎಂಬ ಸಪ್ತ ಸ್ವರಗಳಿಂದ ಕೂಡಿರುವ ನಾದ ದೇವತೆಯಾದ ಸಂಗೀತ ಲೋಕದಲ್ಲಿ ವಾಗ್ದೇವಿಯಾಗಿ ನಲಿಯುವ ನಿನ್ನಂತ ಸಾರಥಿಯನ್ನು ಸತಿಯಾಗಿ ಪಡೆಯಲು ನಾನೇ ಧನ್ಯನಲ್ಲವೇ ದೇವಿ? ಇಲ್ಲ ಸ್ವಾಮಿ, ಸೃಷ್ಟಿಕರ್ತರಾದ ನಿಮ್ಮ ಕರಕಮಲದಲ್ಲಿ ಓಲಾಡುತ್ತಿರುವ ನಾನೇ ಧನ್ಯಳಲ್ಲವೇ? ನನ್ನಂತಹ ಭಾಗ್ಯವತಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಸ್ವಾಮಿ. ದೇವಿ, ಮಯೂರ ವಾಹನಳಾಗಿರುವ ನೀನು ಸದಾ ವೀಣಧಾರಳಾಗಿ ನಿನ್ನ ಸಂಗೀತಗಾನ ನಾಟ್ಯದಿಂದ ನನ್ನ ಮನಸ್ಸನ್ನು ಸಂತೋಷಪಡಿಸುವ ಚಂದದ ಚೆಲುವಾದ ಸಾರದೆ ನೀ ಈ ಸತ್ಯಲೋಕದ ಒಡತಿ. ಸ್ವಾಮಿ, ಅದೋ ನೋಡಿ ನಮ್ಮ ಕುಮಾರನಾದ ನಾರದರು ಇದ್ದಲೇ ಬರುವಂತಿದೆ. ಬರಲಿ. ಬನ್ನಿ ಸ್ವಾಮಿ, ನಮ್ಮ ಪೀಠವನ್ನು ಅಲಂಕರಿಸಿ. ಸ್ವಾಮಿ, ಜನನಿ ಜನಕರಿಗೆ ನಮಸ್ಕರಿಸುವೆನೋ. ಕುಮಾರ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ನಾರದ, ಭೂಲೋಕದಲ್ಲಿ ವಿಶೇಷ ವರ್ತಮಾನವಿದ್ದರೆ ತಿಳಿಸು ನಾರದ. ಸ್ವಾಮಿ, ವಿಶೇಷ ವರ್ತಮಾನವಿಲ್ಲದೆ ಈ ನಮ್ಮ ಕುಮಾರನು ಇಲ್ಲಿಗೆ ಬರುವವನೇ ಅಲ್ಲ, ಅಲ್ಲವೇ ನಾರದ? ಏಕೆ ನಾರದ? ನಾವು ಮಾತನಾಡುತ್ತಿದ್ದರೂ ನೀನು ಸುಮ್ಮನೆ ಕುಳಿತಿರುವೆಲ್ಲ. ಅದ್ಯಾವ ವಿಚಾರವಿದ್ದರೂ ಮರೆಮಾಚದೆ ನನ್ನೊಡನೆ ತಿಳಿಸು. ಜನಕ, ಭೂಲೋಕದ ವಿಚಾರವನ್ನು ಏನೆಂದೂ ಹೇಳಿರಿ. ದೈತ್ಯರಾದ ತಾರಕಾಸುರ ಘೋರಾಸುರರು ಮದಗರ್ವಿಗಳಾಗಿ ಮೆರೆಯುತ್ತಿರುವರು. ಅಲ್ಲದೆ ಮಯಬ್ರಹ್ಮನಿಂದ ವರವನ್ನು ಪಡೆದು ದೇವಿ, ಸ್ವಾಮಿ, ಆ ದೃಷ್ಟ ದೈತ್ಯರ್ಯಾರು ನಾರದ? ಅದೇ ಮಾಯಾದೇವಿಯ ಮಕ್ಕಳಾದ ತಾರಕಾಸುರ ಘೋರಾಸುರ ಚಂಡಾಸುರರು ಮದಗರ್ವಿಗಳಾಗಿ ಮೆರೆಯುತ್ತಿರುವರು. ಅಲ್ಲದೆ ಮಯಬ್ರಹ್ಮನಿಂದ ಪಡೆದು ಆ ದೈತ್ಯರು ಋಷಿಗಳಿಗೂ ಸಾಧು ಸರಳರಿಗೂ ಬಹುಪಾದೆ ಕೊಡುತ್ತಿರುವರು. ಜನಕ, ಸ್ವಾಮಿ, ಅಷ್ಟೊಂದು ಗರ್ವಷ್ಟದಿಂದ ಮೆರೆಯುತ್ತಿರುವ ಆ ದಾನವರನ್ನು ಸಂಹರಿಸಿ ಈ ಲೋಕ ಜನರಿಗೆ ಶಾಂತಿಯನ್ನು ಉಂಟು ಮಾಡಬಾರದೆ ದೇವ? ದೇವಿ, ಆ ದುಷ್ಟರ ವಿಚಾರದಲ್ಲಿ ಸ್ವಲ್ಪ ಆಲೋಚಿಸಬೇಕಾಗಿದೆ. ಆದ್ದರಿಂದ ನಾನೀಗಲೇ ವೈಕುಂಠಕ್ಕೆ ಪ್ರಯಾಣ ಬೆಳೆಸಿ ಶ್ರೀಮನ್ ನಾರಾಯಣನನ್ನು ಕಂಡು ಆ ದುಷ್ಟರ ಸಂಹಾರಕ್ಕೆ ತಂತ್ರ ಹೂಡುವೆನು. ನಾರದ, ನೀನಿನ್ನು ಹೊರಡು. ಜನಕ, ನಾನೀಗಲೇ ಮಹೇಂದ್ರ, ಯಮ, ಕುಬೇರ ಇವರನ್ನೊಡಗೂಡಿ ನಾನು ವೈಕುಂಠಕ್ಕೆ ಬರುತ್ತೇನೆ. ನಾನಿನ್ನೂ ಹೋಗಿ ಬರುತ್ತೇನೆ. ಹೋಗಿ ಬಾ ನಾರದ. ದೇವಿ, ಸ್ವಾಮಿ, ಶ್ರೀಮನ್ ನಾರಾಯಣನನ್ನು ಕಂಡು ಮುಂದಿನ ವಿಚಾರವನ್ನು ಆಲೋಚಿಸುವೆನು. ಹಾಗೆ ಆಗಲಿ ಸ್ವಾಮಿ.
ನಗುತ್ತಾನೆ ಇಲ್ಲವಲ್ಲ? ಪ್ರಿಯಾ! ಸ್ವಾಮಿ! ಸ್ವಾಮಿ, ನನ್ನನ್ನು ಬಿಟ್ಟು ಹೋಗಿ. ಮನೆಗೆ ಸ್ವಾಮಿ, ಅನಂತಮಯ ಕರುಣಾಮೂರ್ತಿಯಾಗಿ ವೈಕುಂಠ ಲೋಲನಾಗಿರುವ ನಿಮ್ಮ ಮನೋ ಆಲೋಚನೆ ಏನೆಂಬುದಾಗಿ ನನ್ನೊಡನೆ ತಿಳಿಸಬಾರದೆ ಪ್ರಿಯ? ದೇವಿ, ಈ ಅಮರ ಭೂಮಿಯಲ್ಲಿ ಒಂದು ಉಜ್ವಲವಾದ ಧರ್ಮವನ್ನು ಪ್ರತಿಷ್ಠಾಪಿಸಿ ಬ್ರಹ್ಮಾಂಡಗಳ ವಿಶ್ವ ಕಲ್ಯಾಣಕ್ಕಾಗಿ ಆಲೋಚಿಸುತ್ತಿರುವನು ಪ್ರಿಯೆ. ದೇವಲೋಕದ ಧರ್ಮ ಸಂಸ್ಥಾಪಕನಾದ ನೀನು ಧರ್ಮ ಸ್ಥಾಪನೆಯನ್ನು ಮಾಡುತ್ತಿದ್ದರೆ ಅದನ್ನು ತಡೆಯುವರಾರು ಸ್ವಾಮಿ? ಸಾಧ್ಯ ಉಂಟು ಲಕ್ಷ್ಮಿ. ಯಾರಿಂದ ಸ್ವಾಮಿ? ದೇವಿ, ಲೋಕಕಂಟಕರಾದ ತಾರಕಾಸುರ, ಘೋರಾಸುರ, ಚಂಡಾಸುರರ ರಕ್ಕಸರಿಂದ. ದೇವ, ಭೂಲೋಕದಲ್ಲಿ ಆ ದೈತ್ಯರು ಅಂತಹ ಧರ್ಮಕಂಟಕರೇ ಎಂದಿನಿಂದ ಸ್ವಾಮಿ? ದೇವಿ, ದೇವ ರಕ್ಕಸರ ವೈರವವು ಅನೇಕ ಕಾಲದಿಂದಲೂ ರಕ್ತಗತವಾಗಿ ಬಂದ ಮಾತಾಗಿದೆ ಅಲ್ಲವೇ? ಪ್ರಾಣೇಶ್ವರ, ಆ ದೈತ್ಯರಿಂದ ನಮ್ಮ ದೇವತೆಗಳಿಗೆ ಯಾವ ತೊಂದರೆಯೂ ಇಲ್ಲ ತಾನೆ? ಏಕಿಲ್ಲ ದೇವಿ. ನಾಡಿನಲ್ಲಿ ಕೊಡಲಿಯನ್ನು ಹಿಡಿದವನು ಕೊಪ್ಪಿದ ಮರವನ್ನು ಹುಡುಕುವಂತೆ ಆ ದೈತ್ಯ ರಕ್ಕಸರು ನಮ್ಮಲ್ಲಿ ಕ್ರೋಧವನ್ನು ಬಯಸುತ್ತಿರುವರು. ಆ ವಿಚಾರ ಆಗಿರಲಿ. ಬಾ, ಸ್ವಲ್ಪ ಕಾಲ ಪಗಡೆಯಾಟವನ್ನು ಆಡೋಣ. ಹಾಗೆ ಆಗಲಿ ಸ್ವಾಮಿ. ಬಾಬಾ ಕಾಂತೆ ಪಗಡೆಯ ನಡುವ ಪಗಡೆಯಾಡೆ ಬಲು ಅರುಸವ ಬಾಬಾ ಕಾಂತೆ. ದೇವಿ, ಬಾಬಾ ಕಾಂತೆ ಪಗಡೆಯ ನಡುವ ಪಗಡೆಯಾಡೆ ಬಲು ಅರುಸವ ಬಾಬಾ ಕಾಂತೆ. ಪಗಡೆಯ ವಿಧ
ಲಕ್ಷ್ಮಿ, ಪಗಡೆ ಆಟ ಇರಲಿ ಅತ್ತ ನೋಡು. ಇಂದ್ರಾದಿ ದೇವತೆಗಳು ನಾರದರ ಆದಿಯಾಗಿ ಸರ್ವರು ಇತ್ತಲೇ ಬರುತ್ತಿರುವರು. ಸ್ವಾಮಿ, ಅವರು ಬರಲು ಕಾರಣವಾದರೆ ದೇವಿ, ಕಾರಣವಿಲ್ಲದೆ ನಿಷ್ಕಾರಣವಾಗಿ ದೇವತೆಗಳು ವೈಕುಂಠಕ್ಕೆ ಬರುವುದೇ ಇಲ್ಲ. ಅವರು ಬಂದಾಗ ತಾನೇ ಕಾರಣ ತಿಳಿಯುವುದು. ನಮೋ ನಮೋ ನಾರಾಯಣ, ನಮೋ ನಮೋ ನಾರಾಯಣ. ನಮೋ ನಮೋ ನಾರಾಯಣ, ನಮೋ ನಮೋ ನಾರಾಯಣ. ದೈತ್ಯದಾರಕನ ಆವಳಿಯಿಂದ ಬಳಲುತ್ತ ಬಂದೆವು ನಾರಾಯಣ. ದೈತ್ಯದಾರಕನ ಆವಳಿಯಿಂದ ಬಳಲುತ್ತ ಬಂದೆವು ನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ಕರುಣೆಯ ತೋರೋ ಕರುಣಾಕರ, ಕರುಣೆಯ ತೋರೋ ಕರುಣಾಕರ. ನಮೋ ನಮೋ ನಾರಾಯಣ, ನಮೋ ನಮೋ ನಾರಾಯಣ, ನಾರಾಯಣ. ದೇವತೆಗಳೇ, ನಿಮಗೆಲ್ಲರಿಗೂ ಮಂಗಳವಾಗಲಿ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಮಹೇಂದ್ರ, ಕುಬೇರ, ಯಮ, ಬ್ರಹ್ಮದೇವ, ನಾರದರು, ನೀವೆಲ್ಲರೂ ಇಷ್ಟು ಆತುರದಿಂದ ವೈಕುಂಠಕ್ಕೆ ಬರಲು ಕಾರಣ? ನಾರಾಯಣ, ತಾರಕಾಸುರ, ಘೋರಾಸುರ, ಚಂಡಾಸುರರೆಂಬ ದೈತ್ಯರು ಭೂಲೋಕವಾಸಿಗಳಾದ ಮಾನವರನ್ನು, ಋಷಿ ಮುನಿಗಳನ್ನು ಬಹುವಿಧವಾಗಿ ಹಿಂಸಿಸುತ್ತಿರುವರು. ಆ ದೈತ್ಯರು ನಮ್ಮ ದೇವಲೋಕಕ್ಕೆ ಬಂದು ನಮ್ಮೆಲ್ಲರನ್ನು ಹಿಂಸಿಸಿ ದೇವಲೋಕದಿಂದ ನಮ್ಮನ್ನು ಓಡಿಸಿರುವನು. ಪರಮಾತ್ಮ ಆತನನ್ನು ಸಂಹರಿಸಿ ನಮ್ಮನ್ನು ಕಾಪಾಡು ದೇವ. ನಾರಾಯಣ, ಹೇಗಾದರೂ ಮಾಡಿ ಆ ದೈತ್ಯರನ್ನು ಸಂಹರಿಸಿ ನಮ್ಮ ಸಾಮ್ರಾಜ್ಯವನ್ನು ನಮ್ಮ ಕೈ ಸೇರುವಂತೆ ಮಾಡಿ, ಇಲ್ಲವಾದರೆ ನಮ್ಮ ದೇವಲೋಕಕ್ಕೂ ನಮ್ಮ ದೇವತೆಗಳಿಗೂ ಉಳಿಗಾಲವಿಲ್ಲ. ನಾರಾಯಣ, ದೇವ, ಆ ದೈತ್ಯರನ್ನು ವಧಿಸಿ ನಮ್ಮೆಲ್ಲರಿಗೂ ಮಂಗಳುಂಟು ಮಾಡು ಮಹೇಶ್ವರ. ನಾರಾಯಣ, ಬ್ರಹ್ಮದೇವ, ಆ ತಾರಕಾಸುರನ ಶೌರ್ಯ ಸಾಹಸ ಪ್ರಬಲ ಶಕ್ತಿ ಬಲಿಷ್ಠವಾಗಿರುವುದು. ದೇವಲೋಕದ ದೇವತೆಗಳ ಗತಿಯೇ ಈಗಾದ ಮೇಲೆ ಇನ್ನು ಭೂಲೋಕದಲ್ಲಿರುವ ನರಮಾನವರ ಗತಿ ಏನು ನಾರಾಯಣ? ಅದೋ ಗತಿ. ಅಷ್ಟೇ ಅಲ್ಲ ಪ್ರಭು. ಆ ದೈತ್ಯರು ಮಾಯಬ್ರಹ್ಮನಿಂದ ಅಮೋಘವಾದ ವರವನ್ನು, ಯಾರಿಗೂ ಮರಣವಿಲ್ಲದಂತ ಅಮೋಘವಾದ ವರವನ್ನು ಪಡೆದು ಆ ದೈತ್ಯರು ಮಧೋನ್ಮತ್ತರಾಗಿ ಹರಿಯುತ್ತಿರುವುದು ನಾರಾಯಣ. ದೇವತೆಗಳೇ, ನಾರಾಯಣ, ಬೇಟೋ ಬೇಟೋ ಚಿಂತೆಯನೋ ಸಚೇಂದ್ರರೇ, ಬೇಟೋ ಬೇಟೋ ಚಿಂತೆಯನೋ ಸಚೇಂದ್ರರೇ. ದೇವತೆಗಳೇ, ಬ್ರಹ್ಮದೇವ, ಬೇಡೋ ಬೇಡೋ ಚಿಂತೆಯನೋ ಸಚೇಂದ್ರರೇ, ಬೇಡೋ ಬೇಡೋ ಚಿಂತೆಯನೋ ಸಚೇಂದ್ರರೇ. ದೇವತೆಗಳೇ, ನಾರಾಯಣ, ಊರ ತಾರಕನ ಒದಿಸಲು ನಾವಿಲ್ಲ. ಊರ ತಾರಕನ ಒದಿಸಲು ನಾವಿಲ್ಲ. ಶಿವಕುವರನ ಕಂಡು ತನುಜ ದೈತ್ಯರ ಕೊಂದು. ಶಿವಕುವರನ ಕಂಡು
ಮಹೇಂದ್ರ, ದೇವತೆಗಳೇ, ನಿಮ್ಮಿಂದ ಸಕಲ ವಿಚಾರವನ್ನು ತಿಳಿದಂತಾಯಿತು. ಈ ಕಾರ್ಯವು ಕೈಲಾಸದ ಪುತ್ರನಾದ ಪರಮೇಶ್ವರನ ಪುತ್ರನಾದ ಶಿವಕುಮಾರನಿಂದ ಈ ದೈತ್ಯರು ಸಂಹಾರವಾಗಬೇಕು. ನಾವೀಗಲೇ ಶಂಕರನ್ನು ಕಾಣಲು ಕೈಲಾಸಕ್ಕೆ ಹೋಗೋಣ, ನಡೆಯಿರಿ. ಕಂಡು ಆ ಹರಿದೇಶಗಳನ್ನು ಸಂಹರಿಸಿ ಅನಂತರ ಬಂದು ನಿನ್ನನ್ನು ಕಾಣುವೆನು. ಸ್ವಾಮಿ, ಕಪಟ ನಾಟಕ ಸೂತ್ರಧಾರಕರಾದ ನಿಮ್ಮ ಮಹಿಮೆಯನ್ನು ಬಲ್ಲವರಾರು ಸ್ವಾಮಿ. ಲಕ್ಷ್ಮಿ. ಹಾಗೆ ಮಾಡಿ. ಬಾರೇ ಆನಂದದಿ ನಲಿಯುವ ಬಾ, ಬಾರೇ ಬಾರೇ ಬಾಪ್ರಿಯೇ ಆನಂದದಿ ನಲಿಯುವ ಬಾ, ಬಾರೇ
ಪುತ್ರಿಯಾಗಿ ನಿಮ್ಮನ್ನು ಕೈ ಹಿಡಿದು ಪಾರ್ವತಿ ಎಂದು ಹೆಸರನ್ನು ಪಡೆದು ಈ ಕೈಲಾಸಕ್ಕೆ ರಾಣಿಯಾಗಿ ಮೆರೆಯುತ್ತಿರುವ ನಾನೇ ಧನ್ಯಳಲ್ಲವೇ ದೇವಾ? ದೇವಿ, ಈ ಭಸ್ಮ ವಿಭೂತಿ ಮಸಣವಾಸಿ ಧಮರುಗೇಂದ್ರ ಈ ಪರಶಿವನನ್ನು ಕೈ ಹಿಡಿದು ಯಾವ ಸುಖವನ್ನು ಕಂಡಿರುವೆ? ಈ ಮೃಗ ಚರ್ಮಾಂಬರವನ್ನು ತೊಟ್ಟು ಗಿರಿ ಶಿಖರಗಳಲ್ಲಿ ನೆತ್ತಿಸುತ್ತಾ ಸದಾ ಭಕ್ತರ ಚಿಂತೆಯಲ್ಲೇ ಕಾಲ ಕಳೆಯುವ ನಾನು ನಿನ್ನಂತಹ ಪರ್ವತ ರಾಜಕುಮಾರಿಯನ್ನು ಕೈ ಹಿಡಿದ ನಾನೇ ಧನ್ಯನು. ಸ್ವಾಮಿ, ಸದಾ ಕಾಲದಲ್ಲಿ ಭೂಲೋಕದಲ್ಲಿ ವಾಸ ಮಾಡುತ್ತಿರುವ ಮಾನವರು ನಮ್ಮ ಮಕ್ಕಳಿದ್ದಂತೆ ಸದಾ ಕಾಲವು ಅವರಿಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತಾ ಬಂದ ಭಕ್ತರನ್ನು ರಕ್ಷಿಸುತ್ತಾ ಆನಂದದಿಂದ ಕಾಲ ಕಳೆಯೋಣ ದೇವ. ಕಾರಣವೇನು ದೇವಿ? ಪ್ರಾಣೇಶ್ವರ, ನಾನು ನರವೆಂಬ ಗರ್ವವು ಮುಗಿಲೇರುತ್ತಿದೆ. ದೇವತೆಗಳು ಬಂದಾಗ ವಿಚಾರವೇನೆಂದು ನಿನಗೆ ತಿಳಿಯುತ್ತದೆ. ಬಾ ದೇವಿ. ಹಾಗೆ ಆಗಲಿ, ನಡೆಯಿರಿ.